ಹಲೋ ಗಾಯ್ಸ್, ವೆಲ್ಕಮ್ ಟು ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ 15 ಸಾಲುಗಳ ಪುಟ್ಟ ಮಾಹಿತಿ ತಿಳಿತೋಣ. ಈ ಒಂದು 15 ಸಾಲುಗಳ ಪುಟ್ಟ ಪ್ರಬಂಧ ಅಂತಕ್ಕಂಥ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಒಂದು ಮಾಹಿತಿ ಬಗ್ಗೆ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತಾನೆ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಆಪರೇಷನ್ ಸಿಂಧೂರವು ಭಾರತೀಯ ಸೇನೆಯಿಂದ 2025 ಮೇ 7ರಂದು ನಡೆಸಲಾದ ಒಂದು ಪ್ರಮುಖ ಮಿಲಿಟರಿಯ ಕಾರ್ಯಾಚರಣೆಯಾಗಿದೆ. ಮತ್ತು ನೋಡಿ, ಆಪರೇಷನ್ ಸಿಂಧೂರವು ಭಾರತೀಯ ಸೇನೆಯಿಂದ 2025 ಮೇ 7ರಂದು ನಡೆಸಲಾದ ಒಂದು ಪ್ರಮುಖ ಮಿಲಿಟರಿಯ ಕಾರ್ಯಾಚರಣೆಯಾಗಿದೆ. ಓಕೆನಾ? ಅನಂತರ ಎರಡನೇ ಪಾಯಿಂಟ್, ಇದು ಏಪ್ರಿಲ್ 22 2025ರಂದು ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ಆರಂಭವಾಯಿತು. ಮತ್ತು ನೋಡಿ, ಇದು ಏಪ್ರಿಲ್ 22, 2025ರಂದು ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ಆರಂಭವಾಯಿತು. ಮೂರನೇ ಪಾಯಿಂಟ್, ಪಹಲ್ಗಾಮ್ನಲ್ಲಿ 26 ಅಮಾಯಕ ಪ್ರವಾಸಿಗರನ್ನು ಉಗ್ರರು ಕೊಂದಿದ್ದರು. ಇದಕ್ಕೆ ತಕ್ಕ ಉತ್ತರ ನೀಡಲಾಯಿತು. ಮತ್ತು ನೋಡಿ, ಪಹಲ್ಗಾಮ್ನಲ್ಲಿ 26 ಅಮಾಯಕ ಪ್ರವಾಸಿಗರನ್ನು ಉಗ್ರರು ಕೊಂದಿದ್ರು. ಇದಕ್ಕೆ ತಕ್ಕ ಉತ್ತರ ನೀಡಲಾಯಿತು. ಓಕೆ, ನಾಲ್ಕನೇ ಪಾಯಿಂಟ್, ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದ 9 ಉಗ್ರರ ನೆಲೆಗಳನ್ನು ಗುರುತಿಸಲಾಯಿತು. ಮತ್ತು ನೋಡಿ, ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದ 9 ಉಗ್ರ ನೆಲೆಗಳನ್ನು ಗುರುತಿಸಲಾಯಿತು. ಐದನೇ ಪಾಯಿಂಟ್, ಭಾರತೀಯ ಸೇನೆ ವಾಯುಸೇನೆ ಮತ್ತು ನೌಕಾಪಡೆಗಳು ಜಂಟಿಯಾಗಿ ಕ್ಷಿಪಣಿ ದಾಳಿಗಳನ್ನು ನಡೆಸಿದವು. ಮತ್ತು ನೋಡಿ, ಭಾರತೀಯ ಸೇನೆ, ವಾಯುಸೇನೆ, ನೌಕಾಪಡೆಗಳು ಜಂಟಿಯಾಗಿ ಕ್ಷಿಪಣಿ ದಾಳಿಗಳನ್ನು ನಡೆಸಿದವು. ಆರನೇ ಪಾಯಿಂಟ್, ಕೇವಲ 23ರಿಂದ 25 ನಿಮಿಷಗಳಲ್ಲಿ ಈ ದಾಳಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಯಿತು. ಮತ್ತು ನೋಡಿ, ಕೇವಲ 23-25 ನಿಮಿಷಗಳಲ್ಲಿ ಈ ದಾಳಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಯಿತು. ಏಳನೇ ಪಾಯಿಂಟ್, ಈ ಕಾರ್ಯಾಚರಣೆಯಲ್ಲಿ 80ರಿಂದ 140 ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆಂದು ಅಂದಾಜಿಸಲಾಗಿದೆ. ಮತ್ತು ನೋಡಿ,
ಈ ಕಾರ್ಯಾಚರಣೆಯಲ್ಲಿ 80ರಿಂದ 140 ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆಂದು ಅಂದಾಜಿಸಲಾಗಿದೆ. ಓಕೆನಾ? ರೈಟ್. ಅಂದ್ರೆ 8ನೇ ಪಾಯಿಂಟ್ ನೋಡಿ, ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾದಂತಹ ಸಂಘಟನೆಗಳ ನೆಲೆಗಳು ಧ್ವಂಸಗೊಂಡವು. ಮತ್ತೊಮ್ಮೆ ನೋಡಿ, ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾದಂತಹ ಸಂಘಟನೆಗಳ ನೆಲೆಗಳು ಧ್ವಂಸಗೊಂಡವು. ಅದಂತರ 9ನೇ ಪಾಯಿಂಟ್ ನೋಡಿ, ಕಾರ್ಯಾಚರಣೆಗೆ ಅಥವಾ ಈ ಕಾರ್ಯಾಚರಣೆಗೆ ಅಂತ ಹೇಳ್ಬೋದು. ಓಕೆನಾ? ಕಾರ್ಯಾಚರಣೆಗೆ ಸಿಂಧೂರ ಎಂಬ ಹೆಸರನ್ನು ಪ್ರಧಾನಿ ನರೇಂದ್ರ ಮೋದಿ ಸೂಚಿಸಿದರು. ಕಾರ್ಯಾಚರಣೆಗೆ ಸಿಂಧೂರ ಎಂಬ ಹೆಸರನ್ನು ಪ್ರಧಾನಿ ನರೇಂದ್ರ ಮೋದಿ ಸೂಚಿಸಿದರು. 10ನೇ ಪಾಯಿಂಟ್, ಸಿಂಧೂರವು ಭಾರತೀಯ ಸಂಸ್ಕೃತಿಯಲ್ಲಿ ಶಕ್ತಿ, ರಕ್ಷಣೆ ಮತ್ತು ಸೌಭಾಗ್ಯದ ಸಂಕೇತವಾಗಿದೆ. ಮತ್ತು ನೋಡಿ, ಸಿಂಧೂರವು ಭಾರತೀಯ ಸಂಸ್ಕೃತಿಯಲ್ಲಿ ಶಕ್ತಿ, ರಕ್ಷಣೆ ಮತ್ತು ಸೌಭಾಗ್ಯದ ಸಂಕೇತವಾಗಿದೆ. 11ನೇ ಪಾಯಿಂಟ್, ಈ ದಾಳಿಯಿಂದ ಭಯೋತ್ಪಾದನೆಗೆ ಶಾಶ್ವತ ಕಡಿವಾಣ ಹಾಕುವ ಭಾರತದ ಸಂಕಲ್ಪವನ್ನು ತೋರಿಸಲಾಯಿತು. ಮತ್ತು ನೋಡಿ, ಈ ದಾಳಿಯಿಂದ ಭಯೋತ್ಪಾದನೆಗೆ ಶಾಶ್ವತ ಕಡಿವಾಣ ಹಾಕುವ ಭಾರತದ ಸಂಕಲ್ಪವನ್ನು ತೋರಿಸಲಾಯಿತು. 12ನೇ ಪಾಯಿಂಟ್, ನಾಗರಿಕರಿಗೆ ಹಾನಿಯಾಗದಂತೆ ಗುಪ್ತಚರ ಮಾಹಿತಿಯ ಆಧಾರದಲ್ಲಿ ದಾಳಿಗಳನ್ನು ಯೋಜಿಸಲಾಯಿತು. ಓಕೆನಾ? ಮತ್ತು ನೋಡಿ, ನಾಗರಿಕರಿಗೆ ಹಾನಿಯಾಗದಂತೆ ಗುಪ್ತಚರ ಮಾಹಿತಿಯ ಆಧಾರದಲ್ಲಿ ದಾಳಿಗಳನ್ನು ಯೋಜಿಸಲಾಯಿತು. 13ನೇ ಪಾಯಿಂಟ್, ಈ ಕಾರ್ಯಾಚರಣೆಯನ್ನು ದೇಶಾದ್ಯಂತ ಜನರು, ಪ್ರಸಿದ್ಧ ವ್ಯಕ್ತಿಗಳು ಮತ್ತು ರಾಜಕಾರಣಿಗಳು ಶ್ಲಾಘಿಸಿದರು. ಮತ್ತು ನೋಡಿ, ಈ ಕಾರ್ಯಾಚರಣೆಯನ್ನು ದೇಶದಾದ್ಯಂತ ಜನರು, ಪ್ರಸಿದ್ಧ ವ್ಯಕ್ತಿಗಳು ಮತ್ತು ರಾಜಕಾರಣಿಗಳು ಶ್ಲಾಘಿಸಿದರು. 14ನೇ ಪಾಯಿಂಟ್, ಕರ್ನಾಟಕದ ದೇವಾಲಯಗಳಲ್ಲಿ ಯಶಸ್ಸಿಗಾಗಿ ವಿಶೇಷ ಪೂಜೆಗಳನ್ನು ನಡೆಸಲಾಯಿತು. ಮತ್ತು ನೋಡಿ, ಕರ್ನಾಟಕದ ದೇವಾಲಯಗಳಲ್ಲಿ ಈ ಯಶಸ್ವಿಗಾಗಿ ವಿಶೇಷ ಪೂಜೆಯನ್ನು ನಡೆಸಲಾಯಿತು. 15ನೇ ಪಾಯಿಂಟ್, ನಡೆಸಲಾಯಿತು. ಓಕೆ, 15ನೇ ಪಾಯಿಂಟ್ ನೋಡಿ, ಆಪರೇಷನ್ ಸಿಂಧೂರವು ಭಾರತದ ಶಕ್ತಿ ಮತ್ತು ದೃಢ ನಿಶ್ಚಯದ ಸಂದೇಶವನ್ನು ವಿಶ್ವಕ್ಕೆ ಸಾರಿದೆ. ಓಕೆನಾ? ರೈಟ್.
ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ನೀವು ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.